ಈ ವಿಕ್ಟೋರಿಯಾ ಆಸ್ಪತ್ರೆಗೆ ಏನಾಗಿದೆ ಅನ್ನುವಂಥ ಪ್ರಶ್ನೆ ಒಂದು ಸ್ವಲ್ಪ ದಿನಗಳಿಂದ ನಾವು ಗಮನಿಸ್ತಾ ಇದ್ವಿ. ವಿಕ್ಟೋರಿಯಾ ಆಸ್ಪತ್ರೆಯದೇ ಸುದ್ದಿ, ಅಲ್ಲಿ ಸ್ಟ್ರೆಚರ್ಗಳಿಲ್ವಾ, ಸ್ಟ್ರೆಚರನ್ನು ತಳ್ಕೊಂಡು ಹೋಗೋದಕ್ಕೆ ಸಿಬ್ಬಂದಿಗಳಿಲ್ವಾ ಅನ್ನುವಂಥ ಪ್ರಶ್ನೆಗಳು ಕಾಡ್ತಾ ಇದ್ವು. ಅದರ ನಂತರದಲ್ಲಿ ಸ್ಕ್ಯಾನಿಂಗ್ ಮಿಷಿನೇ ಇಲ್ಲ ಅನ್ನುವಂಥ ಸುದ್ದಿ ಕೂಡ ಬಂತು. ಈಗ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಪ್ರತಿಷ್ಠಿತ ಆಸ್ಪತ್ರೆಯೇ ರೋಗಗ್ರಸ್ತ ಆಗಿರುವಂಥ ಸ್ಟೋರಿ ಇದು. ರಿಪಬ್ಲಿಕ್ ಕನ್ನಡದಲ್ಲಿ ವಿಕ್ಟೋರಿಯಾ ವಿಲವಿಲದ ಸ್ಟೋರಿ. ಸ್ಕ್ಯಾನಿಂಗ್ ಮಿಷಿನ್ ಕೆಟ್ಟು ನಿಂತಿದೆ. ಭರವಸೆ ಕೊಟ್ಟರು, 3 ದಿನ ಕಳೀತು, ಆದರೆ ಭರವಸೆ ನಿಜ ಆಗಿಲ್ಲ, ಹುಸಿಯಾಗಿದೆ ಭರವಸೆ. ಪ್ರತಿಷ್ಠಿತ ಆಸ್ಪತ್ರೆಗೆ ಈಗ ರೋಗ ಹಿಡಿದಿದೆ, ಒಂದು ರೀತಿಯಲ್ಲಿ ಗ್ರಹಣ ಹಿಡಿದಿದೆ. ಅದು ಕಳೆಯೋದು ಯಾವಾಗ ಅನ್ನೋ ಪ್ರಶ್ನೆ. ಅದೆಲ್ಲ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಭರವಸೆಗಳನ್ನ ಕೊಟ್ರಲ್ವಾ, ಆ ಭರವಸೆಗಳೇನಾಯ್ತು, ಆ ಭರವಸೆ ಈಡೇರ್ತಾ ಅಂತ ಗಮನಿಸಿದ್ರೆ ಖಂಡಿತವಾಗ್ಲೂ ಇಲ್ಲ. ಆ ಭರವಸೆ ಎಲ್ಲವೂ ಕೂಡ ಹುಸಿಯಾಗಿದೆ. ರೋಗಿಗಳಿಗೆ ಚಿಕಿತ್ಸೆಯನ್ನ ಕೊಡಬೇಕಾದಂಥ ತಾಣ ಅಲ್ಲಿ ಎಷ್ಟು ಮಟ್ಟಿಗೆ ಗಬ್ಬೆದ್ದಿದೆ ಅಂತಂದ್ರೆ ಯಾವುದೇ ರೀತಿಯ ಮೇಂಟೆನೆನ್ಸ್ ಇಲ್ಲ. ಈ ವಿಕ್ಟೋರಿಯಾ ಆಸ್ಪತ್ರೆಗೆ ಏನಾಗಿದೆ ಅನ್ನುವಂಥ ಪ್ರಶ್ನೆ ಒಂದು ಸ್ವಲ್ಪ ದಿನಗಳಿಂದ ನಾವು ಗಮನಿಸ್ತಾ ಇದ್ವಿ. ವಿಕ್ಟೋರಿಯಾ ಆಸ್ಪತ್ರೆಯದೇ ಸುದ್ದಿ, ಅಲ್ಲಿ ಸ್ಟ್ರೆಚರ್ಗಳಿಲ್ವಾ, ಸ್ಟ್ರೆಚರನ್ನು ತಳ್ಕೊಂಡು ಹೋಗೋದಕ್ಕೆ ಸಿಬ್ಬಂದಿಗಳಿಲ್ವಾ ಅನ್ನುವಂಥ ಪ್ರಶ್ನೆಗಳು ಕಾಡ್ತಾ ಇದ್ವು. ಅದರ ನಂತರದಲ್ಲಿ ಸ್ಕ್ಯಾನಿಂಗ್ ಮಿಷಿನೇ ಇಲ್ಲ ಅನ್ನುವಂಥ ಸುದ್ದಿ ಕೂಡ ಬಂತು. ಈಗ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಪ್ರತಿಷ್ಠಿತ ಆಸ್ಪತ್ರೆಯೇ ರೋಗಗ್ರಸ್ತ ಆಗಿರುವಂಥ ಸ್ಟೋರಿ ಇದು. ರಿಪಬ್ಲಿಕ್ ಕನ್ನಡದಲ್ಲಿ ವಿಕ್ಟೋರಿಯಾ ವಿಲವಿಲದ ಸ್ಟೋರಿ. ಸ್ಕ್ಯಾನಿಂಗ್ ಮಿಷಿನ್ ಕೆಟ್ಟು ನಿಂತಿದೆ. ಭರವಸೆ ಕೊಟ್ಟರು, 3 ದಿನ ಕಳೀತು, ಆದರೆ ಭರವಸೆ ನಿಜ ಆಗಿಲ್ಲ, ಹುಸಿಯಾಗಿದೆ ಭರವಸೆ. ಪ್ರತಿಷ್ಠಿತ ಆಸ್ಪತ್ರೆಗೆ ಈಗ ರೋಗ ಹಿಡಿದಿದೆ, ಒಂದು ರೀತಿಯಲ್ಲಿ ಗ್ರಹಣ ಹಿಡಿದಿದೆ. ಅದು ಕಳೆಯೋದು ಯಾವಾಗ ಅನ್ನೋ ಪ್ರಶ್ನೆ. ಅದೆಲ್ಲ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಭರವಸೆಗಳನ್ನ ಕೊಟ್ರಲ್ವಾ, ಆ ಭರವಸೆಗಳೇನಾಯ್ತು, ಆ ಭರವಸೆ ಈಡೇರ್ತಾ ಅಂತ ಗಮನಿಸಿದ್ರೆ ಖಂಡಿತವಾಗ್ಲೂ ಇಲ್ಲ. ಆ ಭರವಸೆ ಎಲ್ಲವೂ ಕೂಡ ಹುಸಿಯಾಗಿದೆ. ರೋಗಿಗಳಿಗೆ ಚಿಕಿತ್ಸೆಯನ್ನ ಕೊಡಬೇಕಾದಂಥ ತಾಣ ಅಲ್ಲಿ ಎಷ್ಟು ಮಟ್ಟಿಗೆ ಗಬ್ಬೆದ್ದಿದೆ ಅಂತಂದ್ರೆ ಯಾವುದೇ ರೀತಿಯ ಮೇಂಟೆನೆನ್ಸ್ ಇಲ್ಲ ಅನ್ನೋದು. ಈ ವಿಕ್ಟೋರಿಯಾ ಆಸ್ಪತ್ರೆಗೆ ಏನಾಗಿದೆ ಅನ್ನುವಂಥ ಪ್ರಶ್ನೆ ಒಂದು ಸ್ವಲ್ಪ ದಿನಗಳಿಂದ ನಾವು ಗಮನಿಸ್ತಾ ಇದ್ವಿ. ವಿಕ್ಟೋರಿಯಾ ಆಸ್ಪತ್ರೆಯದೇ ಸುದ್ದಿ, ಅಲ್ಲಿ ಸ್ಟ್ರೆಚರ್ಗಳಿಲ್ವಾ, ಸ್ಟ್ರೆಚರನ್ನು ತಳ್ಕೊಂಡು ಹೋಗೋದಕ್ಕೆ ಸಿಬ್ಬಂದಿಗಳಿಲ್ವಾ ಅನ್ನುವಂಥ ಪ್ರಶ್ನೆಗಳು ಕಾಡ್ತಾ ಇದ್ವು. ಅದರ ನಂತರದಲ್ಲಿ ಸ್ಕ್ಯಾನಿಂಗ್ ಮಿಷಿನೇ ಇಲ್ಲ ಅನ್ನುವಂಥ ಸುದ್ದಿ ಕೂಡ ಬಂತು. ಈಗ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಪ್ರತಿಷ್ಠಿತ ಆಸ್ಪತ್ರೆಯೇ ರೋಗಗ್ರಸ್ತ ಆಗಿರುವಂಥ ಸ್ಟೋರಿ ಇದು. ರಿಪಬ್ಲಿಕ್ ಕನ್ನಡದಲ್ಲಿ ವಿಕ್ಟೋರಿಯಾ ವಿಲವಿಲದ ಸ್ಟೋರಿ. ಸ್ಕ್ಯಾನಿಂಗ್ ಮಿಷಿನ್ ಕೆಟ್ಟು ನಿಂತಿದೆ. ಭರವಸೆ ಕೊಟ್ಟರು, 3 ದಿನ ಕಳೀತು, ಆದರೆ ಭರವಸೆ ನಿಜ ಆಗಿಲ್ಲ, ಹುಸಿಯಾಗಿದೆ ಭರವಸೆ. ಪ್ರತಿಷ್ಠಿತ ಆಸ್ಪತ್ರೆಗೆ ಈಗ ರೋಗ ಹಿಡಿದಿದೆ, ಒಂದು ರೀತಿಯಲ್ಲಿ ಗ್ರಹಣ ಹಿಡಿದಿದೆ. ಅದು ಕಳೆಯೋದು ಯಾವಾಗ ಅನ್ನೋ ಪ್ರಶ್ನೆ. ಅದೆಲ್ಲ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಭರವಸೆಗಳನ್ನ ಕೊಟ್ರಲ್ವಾ, ಆ ಭರವಸೆಗಳೇನಾಯ್ತು, ಆ ಭರವಸೆ ಈಡೇರ್ತಾ ಅಂತ ಗಮನಿಸಿದ್ರೆ ಖಂಡಿತವಾಗ್ಲೂ ಇಲ್ಲ. ಆ ಭರವಸೆ ಎಲ್ಲವೂ ಕೂಡ ಹುಸಿಯಾಗಿದೆ. ರೋಗಿಗಳಿಗೆ ಚಿಕಿತ್ಸೆಯನ್ನ ಕೊಡಬೇಕಾದಂಥ ತಾಣ ಅಲ್ಲಿ ಎಷ್ಟು ಮಟ್ಟಿಗೆ ಗಬ್ಬೆದ್ದಿದೆ ಅಂತಂದ್ರೆ ಯಾವುದೇ ರೀತಿಯ ಮೇಂಟೆನೆನ್ಸ್ ಇಲ್ಲ. ಈ ವಿಕ್ಟೋರಿಯಾ ಆಸ್ಪತ್ರೆಗೆ ಏನಾಗಿದೆ ಅನ್ನುವಂಥ ಪ್ರಶ್ನೆ ಒಂದು ಸ್ವಲ್ಪ ದಿನಗಳಿಂದ ನಾವು ಗಮನಿಸ್ತಾ ಇದ್ವಿ. ವಿಕ್ಟೋರಿಯಾ ಆಸ್ಪತ್ರೆಯದೇ ಸುದ್ದಿ, ಅಲ್ಲಿ ಸ್ಟ್ರೆಚರ್ಗಳಿಲ್ವಾ, ಸ್ಟ್ರೆಚರನ್ನು ತಳ್ಕೊಂಡು ಹೋಗೋದಕ್ಕೆ ಸಿಬ್ಬಂದಿಗಳಿಲ್ವಾ ಅನ್ನುವಂಥ ಪ್ರಶ್ನೆಗಳು ಕಾಡ್ತಾ ಇದ್ವು. ಅದರ ನಂತರದಲ್ಲಿ ಸ್ಕ್ಯಾನಿಂಗ್ ಮಿಷಿನೇ ಇಲ್ಲ ಅನ್ನುವಂಥ ಸುದ್ದಿ ಕೂಡ ಬಂತು. ಈಗ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಪ್ರತಿಷ್ಠಿತ ಆಸ್ಪತ್ರೆಯೇ ರೋಗಗ್ರಸ್ತ ಆಗಿರುವಂಥ ಸ್ಟೋರಿ ಇದು. ರಿಪಬ್ಲಿಕ್ ಕನ್ನಡದಲ್ಲಿ ವಿಕ್ಟೋರಿಯಾ ವಿಲವಿಲದ ಸ್ಟೋರಿ. ಸ್ಕ್ಯಾನಿಂಗ್ ಮಿಷಿನ್ ಕೆಟ್ಟು ನಿಂತಿದೆ. ಭರವಸೆ ಕೊಟ್ಟರು, 3 ದಿನ ಕಳೀತು, ಆದರೆ ಭರವಸೆ ನಿಜ ಆಗಿಲ್ಲ, ಹುಸಿಯಾಗಿದೆ ಭರವಸೆ. ಪ್ರತಿಷ್ಠಿತ ಆಸ್ಪತ್ರೆಗೆ ಈಗ ರೋಗ ಹಿಡಿದಿದೆ, ಒಂದು ರೀತಿಯಲ್ಲಿ ಗ್ರಹಣ ಹಿಡಿದಿದೆ. ಅದು ಕಳೆಯೋದು ಯಾವಾಗ ಅನ್ನೋ ಪ್ರಶ್ನೆ. ಅದೆಲ್ಲ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಭರವಸೆಗಳನ್ನ ಕೊಟ್ರಲ್ವಾ, ಆ ಭರವಸೆಗಳೇನಾಯ್ತು, ಆ ಭರವಸೆ ಈಡೇರ್ತಾ ಅಂತ ಗಮನಿಸಿದ್ರೆ ಖಂಡಿತವಾಗ್ಲೂ ಇಲ್ಲ. ಆ ಭರವಸೆ ಎಲ್ಲವೂ ಕೂಡ ಹುಸಿಯಾಗಿದೆ. ರೋಗಿಗಳಿಗೆ ಚಿಕಿತ್ಸೆಯನ್ನ ಕೊಡಬೇಕಾದಂಥ ತಾಣ ಅಲ್ಲಿ ಎಷ್ಟು ಮಟ್ಟಿಗೆ ಗಬ್ಬೆದ್ದಿದೆ ಅಂತಂದ್ರೆ ಈ ವಿಕ್ಟೋರಿಯಾ ಆಸ್ಪತ್ರೆಗೆ ಏನಾಗಿದೆ ಅನ್ನುವಂಥ ಪ್ರಶ್ನೆ ಒಂದು ಸ್ವಲ್ಪ ದಿನಗಳಿಂದ ನಾವು ಗಮನಿಸ್ತಾ ಇದ್ವಿ. ವಿಕ್ಟೋರಿಯಾ ಆಸ್ಪತ್ರೆಯದೇ ಸುದ್ದಿ, ಅಲ್ಲಿ ಸ್ಟ್ರೆಚರ್ಗಳಿಲ್ವಾ, ಸ್ಟ್ರೆಚರನ್ನು ತಳ್ಕೊಂಡು ಹೋಗೋದಕ್ಕೆ ಸಿಬ್ಬಂದಿಗಳಿಲ್ವಾ ಅನ್ನುವಂಥ ಪ್ರಶ್ನೆಗಳು ಕಾಡ್ತಾ ಇದ್ವು. ಅದರ ನಂತರದಲ್ಲಿ ಸ್ಕ್ಯಾನಿಂಗ್ ಮಿಷಿನೇ ಇಲ್ಲ ಅನ್ನುವಂಥ ಸುದ್ದಿ ಕೂಡ ಬಂತು. ಈಗ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಪ್ರತಿಷ್ಠಿತ ಆಸ್ಪತ್ರೆಯೇ ರೋಗಗ್ರಸ್ತ ಆಗಿರುವಂಥ ಸ್ಟೋರಿ ಇದು. ರಿಪಬ್ಲಿಕ್ ಕನ್ನಡದಲ್ಲಿ ವಿಕ್ಟೋರಿಯಾ ವಿಲವಿಲದ ಸ್ಟೋರಿ. ಸ್ಕ್ಯಾನಿಂಗ್ ಮಿಷಿನ್ ಕೆಟ್ಟು ನಿಂತಿದೆ. ಭರವಸೆ ಕೊಟ್ಟರು, 3 ದಿನ ಕಳೀತು, ಆದರೆ ಭರವಸೆ ನಿಜ ಆಗಿಲ್ಲ, ಹುಸಿಯಾಗಿದೆ ಭರವಸೆ. ಪ್ರತಿಷ್ಠಿತ ಆಸ್ಪತ್ರೆಗೆ ಈಗ ರೋಗ ಹಿಡಿದಿದೆ, ಒಂದು ರೀತಿಯಲ್ಲಿ ಗ್ರಹಣ ಹಿಡಿದಿದೆ. ಅದು ಕಳೆಯೋದು ಯಾವಾಗ ಅನ್ನೋ ಪ್ರಶ್ನೆ. ಅದೆಲ್ಲ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಭರವಸೆಗಳನ್ನ ಕೊಟ್ರಲ್ವಾ, ಆ ಭರವಸೆಗಳೇನಾಯ್ತು,
ಆ ಭರವಸೆ ಈಡೇರ್ತಾ ಅಂತ ಗಮನಿಸಿದ್ರೆ ಖಂಡಿತವಾಗ್ಲೂ ಇಲ್ಲ. ಆ ಭರವಸೆ ಎಲ್ಲವೂ ಕೂಡ ಹುಸಿಯಾಗಿದೆ. ರೋಗಿಗಳಿಗೆ ಚಿಕಿತ್ಸೆಯನ್ನ ಕೊಡಬೇಕಾದಂಥ ತಾಣ ಅಲ್ಲಿ ಎಷ್ಟು ಮಟ್ಟಿಗೆ ಗಬ್ಬೆದ್ದಿದೆ ಅಂತಂದ್ರೆ ಯಾವುದೇ ರೀತಿಯ ಮೇಂಟೆನೆನ್ಸ್ ಇಲ್ಲ. ಈ ವಿಕ್ಟೋರಿಯಾ ಆಸ್ಪತ್ರೆಗೆ ಏನಾಗಿದೆ ಅನ್ನುವಂಥ ಪ್ರಶ್ನೆ ಒಂದು ಸ್ವಲ್ಪ ದಿನಗಳಿಂದ ನಾವು ಗಮನಿಸ್ತಾ ಇದ್ವಿ. ವಿಕ್ಟೋರಿಯಾ ಆಸ್ಪತ್ರೆಯದೇ ಸುದ್ದಿ, ಅಲ್ಲಿ ಸ್ಟ್ರೆಚರ್ಗಳಿಲ್ವಾ, ಸ್ಟ್ರೆಚರನ್ನು ತಳ್ಕೊಂಡು ಹೋಗೋದಕ್ಕೆ ಸಿಬ್ಬಂದಿಗಳಿಲ್ವಾ ಅನ್ನುವಂಥ ಪ್ರಶ್ನೆಗಳು ಕಾಡ್ತಾ ಇದ್ವು. ಅದರ ನಂತರದಲ್ಲಿ ಸ್ಕ್ಯಾನಿಂಗ್ ಮಿಷಿನೇ ಇಲ್ಲ ಅನ್ನುವಂಥ ಸುದ್ದಿ ಕೂಡ ಬಂತು. ಈಗ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಪ್ರತಿಷ್ಠಿತ ಆಸ್ಪತ್ರೆಯೇ ರೋಗಗ್ರಸ್ತ ಆಗಿರುವಂಥ ಸ್ಟೋರಿ ಇದು. ರಿಪಬ್ಲಿಕ್ ಕನ್ನಡದಲ್ಲಿ ವಿಕ್ಟೋರಿಯಾ ವಿಲವಿಲದ ಸ್ಟೋರಿ. ಸ್ಕ್ಯಾನಿಂಗ್ ಮಿಷಿನ್ ಕೆಟ್ಟು ನಿಂತಿದೆ. ಭರವಸೆ ಕೊಟ್ಟರು, 3 ದಿನ ಕಳೀತು, ಆದರೆ ಭರವಸೆ ನಿಜ ಆಗಿಲ್ಲ, ಹುಸಿಯಾಗಿದೆ ಭರವಸೆ. ಪ್ರತಿಷ್ಠಿತ ಆಸ್ಪತ್ರೆಗೆ ಈಗ ರೋಗ ಹಿಡಿದಿದೆ, ಒಂದು ರೀತಿಯಲ್ಲಿ ಗ್ರಹಣ ಹಿಡಿದಿದೆ. ಅದು ಕಳೆಯೋದು ಯಾವಾಗ ಅನ್ನೋ ಪ್ರಶ್ನೆ. ಅದೆಲ್ಲ ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಭರವಸೆಗಳನ್ನ ಕೊಟ್ರಲ್ವಾ, ಆ ಭರವಸೆಗಳೇನಾಯ್ತು, ಆ ಭರವಸೆ ಈಡೇರ್ತಾ ಅಂತ ಗಮನಿಸಿದ್ರೆ ಖಂಡಿತವಾಗ್ಲೂ ಇಲ್ಲ. ಆ ಭರವಸೆ ಎಲ್ಲವೂ ಕೂಡ ಹುಸಿಯಾಗಿದೆ. ರೋಗಿಗಳಿಗೆ ಚಿಕಿತ್ಸೆಯನ್ನ ಕೊಡಬೇಕಾದಂಥ ತಾಣ ಅಲ್ಲಿ ಎಷ್ಟು ಮಟ್ಟಿಗೆ ಗಬ್ಬೆದ್ದಿದೆ ಅಂತಂದ್ರೆ ಯಾವುದೇ ರೀತಿಯ ಮೇಂಟೆನೆನ್ಸ್ ಇಲ್ಲ ಅನ್ನೋದು ಈ ವಿಕ್ಟೋರಿಯಾ ಆಸ್ಪತ್ರೆಗೆ ಏನಾಗಿದೆ ಅನ್ನುವಂಥ ಪ್ರಶ್ನೆ ಒಂದು ಸ್ವಲ್ಪ ದಿನಗಳಿಂದ ನಾವು ಗಮನಿಸ್ತಾ ಇದ್ವಿ. ವಿಕ್ಟೋರಿಯಾ ಆಸ್ಪತ್ರೆಯದೇ ಸುದ್ದಿ, ಅಲ್ಲಿ ಸ್ಟ್ರೆಚರ್ಗಳಿಲ್ವಾ, ಸ್ಟ್ರೆಚರನ್ನು ತಳ್ಕೊಂಡು ಹೋಗೋದಕ್ಕೆ ಸಿಬ್ಬಂದಿಗಳಿಲ್ವಾ ಅನ್ನುವಂಥ ಪ್ರಶ್ನೆಗಳು ಕಾಡ್ತಾ ಇದ್ವು. ಅದರ ನಂತರದಲ್ಲಿ ಸ್ಕ್ಯಾನಿಂಗ್ ಮಿಷಿನೇ ಇಲ್ಲ ಅನ್ನುವಂಥ ಸುದ್ದಿ ಕೂಡ ಬಂತು. ಈಗ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಪ್ರತಿಷ್ಠಿತ ಆಸ್ಪತ್ರೆಯೇ ರೋಗಗ್ರಸ್ತ ಆಗಿರುವಂಥ ಸ್ಟೋರಿ ಇದು. ರಿಪಬ್ಲಿಕ್ ಕನ್ನಡದಲ್ಲಿ ವಿಕ್ಟೋರಿಯಾ ವಿಲವಿಲದ ಸ್ಟೋರಿ. ಸ್ಕ್ಯಾನಿಂಗ್ ಮಿಷಿನ್ ಕೆಟ್ಟು ನಿಂತಿದೆ. ಭರವಸೆ ಕೊಟ್ಟರು, 3 ದಿನ ಕಳೀತು, ಆದರೆ ಭರವಸೆ ನಿಜ ಆಗಿಲ್ಲ, ಹುಸಿಯಾಗಿದೆ ಭರವಸೆ. ಪ್ರತಿಷ್ಠಿತ ಆಸ್ಪತ್ರೆಗೆ ಈಗ ರೋಗ ಹಿಡಿದಿದೆ, ಒಂದು ರೀತಿಯಲ್ಲಿ ಗ್ರಹಣ ಹಿಡಿದಿದೆ. ಅದು ಕಳೆಯೋದು ಯಾವಾಗ ಅನ್ನೋ ಪ್ರಶ್ನೆ. ಅದೆಲ್ಲ ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಭರವಸೆಗಳನ್ನ ಕೊಟ್ರಲ್ವಾ, ಆ ಭರವಸೆಗಳೇನಾಯ್ತು, ಆ ಭರವಸೆ ಈಡೇರ್ತಾ ಅಂತ ಗಮನಿಸಿದ್ರೆ ಖಂಡಿತವಾಗ್ಲೂ ಇಲ್ಲ. ಆ ಭರವಸೆ ಎಲ್ಲವೂ ಕೂಡ ಹುಸಿಯಾಗಿದೆ. ರೋಗಿಗಳಿಗೆ ಚಿಕಿತ್ಸೆಯನ್ನ ಕೊಡಬೇಕಾದಂಥ ತಾಣ ಅಲ್ಲಿ ಎಷ್ಟು ಮಟ್ಟಿಗೆ ಗಬ್ಬೆದ್ದಿದೆ ಅಂತಂದ್ರೆ ಯಾವುದೇ ರೀತಿಯ ಮೇಂಟೆನೆನ್ಸ್ ಇಲ್ಲ. ಈ ವಿಕ್ಟೋರಿಯಾ ಆಸ್ಪತ್ರೆಗೆ ಏನಾಗಿದೆ ಅನ್ನುವಂಥ ಪ್ರಶ್ನೆ ಒಂದು ಸ್ವಲ್ಪ ದಿನಗಳಿಂದ ನಾವು ಗಮನಿಸ್ತಾ ಇದ್ವಿ. ವಿಕ್ಟೋರಿಯಾ ಆಸ್ಪತ್ರೆಯದೇ ಸುದ್ದಿ, ಅಲ್ಲಿ ಸ್ಟ್ರೆಚರ್ಗಳಿಲ್ವಾ, ಸ್ಟ್ರೆಚರನ್ನು ತಳ್ಕೊಂಡು ಹೋಗೋದಕ್ಕೆ ಸಿಬ್ಬಂದಿಗಳಿಲ್ವಾ ಅನ್ನುವಂಥ ಪ್ರಶ್ನೆಗಳು ಕಾಡ್ತಾ ಇದ್ವು. ಅದರ ನಂತರದಲ್ಲಿ ಸ್ಕ್ಯಾನಿಂಗ್ ಮಿಷಿನೇ ಇಲ್ಲ ಅನ್ನುವಂಥ ಸುದ್ದಿ ಕೂಡ ಬಂತು. ಈಗ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಪ್ರತಿಷ್ಠಿತ ಆಸ್ಪತ್ರೆಯೇ ರೋಗಗ್ರಸ್ತ ಆಗಿರುವಂಥ ಸ್ಟೋರಿ ಇದು. ರಿಪಬ್ಲಿಕ್ ಕನ್ನಡದಲ್ಲಿ ವಿಕ್ಟೋರಿಯಾ ವಿಲವಿಲದ ಸ್ಟೋರಿ. ಸ್ಕ್ಯಾನಿಂಗ್ ಮಿಷಿನ್ ಕೆಟ್ಟು ನಿಂತಿದೆ. ಭರವಸೆ ಕೊಟ್ಟರು, 3 ದಿನ ಕಳೀತು, ಆದರೆ ಭರವಸೆ ನಿಜ ಆಗಿಲ್ಲ, ಹುಸಿಯಾಗಿದೆ ಭರವಸೆ. ಪ್ರತಿಷ್ಠಿತ ಆಸ್ಪತ್ರೆಗೆ ಈಗ ರೋಗ ಹಿಡಿದಿದೆ, ಒಂದು ರೀತಿಯಲ್ಲಿ ಗ್ರಹಣ ಹಿಡಿದಿದೆ. ಅದು ಕಳೆಯೋದು ಯಾವಾಗ ಅನ್ನೋ ಪ್ರಶ್ನೆ. ಅದೆಲ್ಲ ಒಂದು ಕಡೆ ಮತ್ತೊಂದು ಕಡೆಯಲ್ಲಿ ಭರವಸೆಗಳನ್ನ ಕೊಟ್ರಲ್ವಾ, ಆ ಭರವಸೆಗಳೇನಾಯ್ತು, ಆ ಭರವಸೆ ಈಡೇರ್ತಾ ಅಂತ ಗಮನಿಸಿದ್ರೆ ಖಂಡಿತವಾಗ್ಲೂ ಇಲ್ಲ. ಆ ಭರವಸೆ ಎಲ್ಲವೂ ಕೂಡ ಹುಸಿಯಾಗಿದೆ. ರೋಗಿಗಳಿಗೆ ಚಿಕಿತ್ಸೆಯನ್ನ ಕೊಡಬೇಕಾದಂಥ ತಾಣ ಅಲ್ಲಿ ಎಷ್ಟು ಮಟ್ಟಿಗೆ ಗಬ್ಬೆದ್ದಿದೆ ಅಂತಂದ್ರೆ ಯಾವುದೇ ರೀತಿಯ ಮೇಂಟೆನೆನ್ಸ್ ಇಲ್ಲ ಅನ್ನೋದು